ಸ್ನೇಹಿತರೆ, ಯಾರ್ಯಾರಿಗೆ ಇಡ್ಲಿ ಅಂದರೆ ಇಷ್ಟ? ನನಗೆ ಇಡ್ಲಿ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಅದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಇಷ್ಟ ಅಂತ ಹೇಳ್ಬೋದು. ಕಾರಣ ಒಂದೇ, ಇಡ್ಲಿಗಿಂತ ಚಟ್ನಿ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ನನಗೆ. ನಾನು ಹೋಟೆಲ್ ಸ್ಟೈಲ್ ಚಟ್ನಿ ಮಾಡೋದಕ್ಕೆ ಎಷ್ಟು ಯೂಟ್ಯೂಬ್ ವೀಡಿಯೋಸ್ ನಾನು ರೆಫರೆನ್ಸ್ಗೆ ನೋಡಿದೆ ಅಂತಂದರೆ ಫ್ರೆಂಡ್ಸ್, ನೀವು ನಂಬಲ್ಲ. ಬಟ್ ನನಗೆ ಯಾವತ್ತೂ ಆ ಒಂದು ಟೇಸ್ಟ್ ಮಿಸ್ ಆಗ್ತಾಯಿತ್ತು. ಬಟ್ ಈ ಸಲ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಒಗ್ಗರಣೆ ಇಲ್ಲದ ಚಟ್ನಿನ ತಿನ್ನೋದಕ್ಕೆ ಇಷ್ಟಪಡಲ್ಲ. ಬಟ್ ಈ ಚಟ್ನಿನ ಒಂದು ಸಲ ಟೇಸ್ಟ್ ಮಾಡಿಬಿಟ್ಟು ನನಗೆ ಫೀಲ್ ಆಯಿತು ಫ್ರೆಂಡ್ಸ್, ಇದಕ್ಕೆ ಒಗ್ಗರಣೆ ಬೇಡ, ಒಗ್ಗರಣೆ ಹಾಕಿದ್ರೆ ಟೇಸ್ಟ್ ಹೋಗ್ಬಿಡುತ್ತೆ ಅಂತ. ಎಷ್ಟು ಟೇಸ್ಟಿ, ಸ್ಪೈಸಿ, ಸಖತ್ತಾಗಿತ್ತು ಫ್ರೆಂಡ್ಸ್. ಈ ಚಟ್ನಿ ತಿನ್ನೋದಕ್ಕೆ ನಾನು ದಿನ ಇಡ್ಲಿ ತಿಂದ್ರೂ ತಪ್ಪಿಲ್ಲ ಅನಿಸತ್ತೆ. ಯಾರಿಗೆಲ್ಲ ಇಡ್ಲಿ ಅಂದರೆ ಇಷ್ಟ? ನನಗೆ ಚಿಕ್ಕದ್ರಲ್ಲಿ ಇಡ್ಲಿ ಅಂದರೆ ಪೇಷಂಟ್ ಫುಡ್ಡೆಲ್ಲ ಅಂತ ಅನ್ನಿಸ್ತಿತ್ತು. ನಾನಿಲ್ಲಿ ತಟ್ಟೆ ಇಡ್ಲಿ ಮಾಡಿದ್ದೆ ಫ್ರೆಂಡ್ಸ್ ಮಾರ್ನಿಂಗು. ಸೊ ತಟ್ಟೆ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದೆ. ಫಸ್ಟ್ ಟೈಮ್ ಮಾಡಿರೋದು ನಾನು ತಟ್ಟೆ ಇಡ್ಲಿ. ಸಖತ್ತಾಗಿ ಬಂತು ಮಾತ್ರ, ಹೂವಿನ ಥರ ಬಂತು ಫ್ರೆಂಡ್ಸ್. ಅದು ಯಾವುದೂ ಕೂಡ ಸ್ಟಿಕ್ ಆನ್ ಆಗಿರಲಿಲ್ಲ ತಟ್ಟೆಗೆ ಹಿಟ್ಟು. ಆ್ಯಂಡ್ ಸಖತ್ತಾಗಿತ್ತು ಮಾತ್ರ. ನೀವು ನಂಬ್ತಿರೋ ಬಿಡ್ತಿರೋ, ಹೂವಿನಂಥ ಇಡ್ಲಿ, ಸ್ಮೂತಾಗಿ ಬಾಯಲ್ಲಿ ಕರಗುವಂತಹ ಚಟ್ನಿ, ಸ್ಪೈಸಿ ಲವರ್ಸ್ಗೆ ಫೇವ್ರೆಟ್ ಚಟ್ನಿ ಇದು. ಇಂಗ್ರೀಡಿಯೆಂಟ್ಸ್ ನಾನು ತೊಗೊಂಡಿರೋದು ತುಂಬ ಮಿನಿಮಮ್ ಫ್ರೆಂಡ್ಸ್. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ನಾನು ಶೇಂಗಾ ಬೀಜ, ಆಮೇಲೆ ಸ್ವಲ್ಪ ಹುರಿಗಡಲೆ ಹಾಕ್ತೆ ಫ್ರೆಂಡ್ಸ್. ಅದಕ್ಕೆ ಚೂರು ಹುಣಸೆಹಣ್ಣು ಲೈಟಾಗಿ, ತುಂಬ ಲೈಟಾಗಿ, ಅದಕ್ಕೇ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಖಾರದ ಪುಡಿ ಒಂದು ಸ್ಪೂನ್ ಹಾಕ್ತೆ ಫ್ರೆಂಡ್ಸ್. ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ತೊಗೊಂಡಿಲ್ಲ, ಒಣ ಮೆಣಸಿನ್ಕಾಯಿ ತೊಗೊಂಡಿಲ್ಲ, ಬಟ್ ಖಾರದ ಪುಡಿ ತೊಗೊಂಡಿದ್ದೀನಿ. ಸೊ ಅದು ತಣ್ಣಗಾದಮೇಲೆ ನಾನು ಮಿಕ್ಸರಲ್ಲಿ ವಾಟರ್ ಹಾಕಿ ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ನಾನು ರುಬ್ಕೊಂಡಿದ್ದು ಅಷ್ಟೇ. ಸೂಪರ್